ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕನ್ನಡಿಗರ ಜೀವನದಿ, ಕೋಟಿ ಕೋಟಿ ಜನರ ಜೀವನ ಬೆಳಗುವ ಜೀವನದಿ ಕಾವೇರಿ. ಇದೇ ಕಾವೇರಿ ಇವತ್ತು ತೀರ್ಥ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡಿದ್ಲು. ಕಾವೇರಮ್ಮನ ಕಂಡು ಭಕ್ತರು ಪುಳಕಿತರಾದ್ರು. ಗಂಗೆಯ ತುಂಗಿಯ ಸೋದರಿ, ಬಳುಕುತ್ತಾ ಸಾಗುವ ಮನೋಹರಿ. ಕನ್ನಡಿಗರ ಜೀವನದಿಯಾದ ಕಾವೇರಿ ದರ್ಶನ ಕೊಟ್ಟ ಗಳಿಗೆ ಇದು. ತೀರ್ಥ ರೂಪದಲ್ಲಿ ಪುಣ್ಯ ನದಿ ಕಾಣಿಸಿಕೊಂಡ ಕ್ಷಣವಿದು. ಹೌದು, ಕೊಡಗು ಜಿಲ್ಲೆ ಮಡಿಕೇರಿಯ ತಾಲೂಕಿನ ತಲಕಾವೇರಿಯಲ್ಲಿ ಇವತ್ತು ಕಾವೇರಿ ತೀರ್ಥೋದ್ಭವವಾಯಿತು. ಕನ್ನಡಿಗರ ಜೀವನದಿಯಾಗಿರುವ ಕಾವೇರಿ ಇವತ್ತು ತೀರ್ಥ ಸ್ವರೂಪಿಣಿಯಾಗಿ ದರ್ಶನ ಕೊಟ್ಲು. ಮಧ್ಯಾಹ್ನ 1:44 ಶುಭ ಮಕರ ಲಗ್ನದಲ್ಲಿ ಕಾವೇರಿ ತೀರ್ಥೋದ್ಭವವಾಯಿತು. ಬ್ರಹ್ಮಕುಂಡಿಕೆಯಲ್ಲಿ ಕಾವೇರಿಯನ್ನ ಕಣ್ತುಂಬಿಕೊಂಡ್ರು. ಅರ್ಚಕರು ಪೂಜೆ ಸಲ್ಲಿಸ್ತಾ ಇದ್ದಂತೆ ಎಲ್ಲರೂ ತೀರ್ಥ ಪ್ರೋಕ್ಷಣೆ ಪಡೆದು ಧನ್ಯರಾದ್ರು. ಪವಿತ್ರ ತೀರ್ಥೋದ್ಭವಕ್ಕೆ ಸುಮಾರು 30,000 ಭಕ್ತರು ಆಗಮಿಸಿದ್ರು. ಕೊಡಗಿನ ಸಾವಿರಾರು ನಿವಾಸಿಗಳು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಬಂದಿದ್ರು. ಹೆಂಗಳಿಗರು ಕಾವೇರಿಗೆ ದೀಪಾರತಿ ಮಾಡಿದ್ರು. ನಮಗೆ ತುಂಬಾ ಸಂತೋಷ. ಯಾಕೆಂತೇಳಿದ್ರೆ ನಾವು ಪ್ರತಿ ವರ್ಷವೂ ತಪ್ಪದೆ ನಮ್ಮ ತಾಯಿನ ನೋಡ್ಲಿಕ್ಕೆ ಬರ್ತೀವಿ. ಹಾಗೇನೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ, ತೀರ್ಥವನ್ನ ತಗೊಂಡು. ನಮಗೆ ತೀರ್ಥನೇ ನಮಗೆ ದೇವರು. ಪ್ರತಿ ವರ್ಷನೂ ಇದೇ ಸಮಯ ಅಂದ್ರೆ ಅಕ್ಟೋಬರ್ 17ಕ್ಕೇನೆ ತೀರ್ಥ ಬರ್ತಾರೆ. ತಾಯಿ ನಮಗೆ ದೈವ ಸ್ವರೂಪಿಣಿಯಾಗಿ ಕಾಣಿಸ್ಕೊಳ್ತಾಳೆ. ಸಂಸದ ಯದುವೀರ್ ಒಡೆಯರ್, ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜು, ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಸೇರಿದಂತೆ ಸ್ಥಳೀಯ ಶಾಸಕರು ತೀರ್ಥೋದ್ಭವದಲ್ಲಿ ಪಾಲ್ಗೊಂಡಿದ್ರು. ಕಾವೇರಿ ಸಂಕ್ರಮಣ ನಮ್ಮ ಕೊಡಗಿನಲ್ಲಿ ಬಹುಶಃ ಒಂದು ಎಲ್ಲಕ್ಕಿಂತ ವಿಶೇಷವಾದಂತಹ ಒಂದು ಹಬ್ಬ, ಉತ್ಸವ. ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ, ವಿಶೇಷವಾಗಿ ಕೊಡಗಿನ ನಿವಾಸಿಗಳಿಗೆ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಇನ್ನು ತಲಕಾವೇರಿ ಇವತ್ತು ಮಂಜಿನಿಂದ ಆವೃತವಾಗಿತ್ತು. ಕೊಡಗಿನ ಪ್ರಕೃತಿ ಸೊಬಗಿಗೆ ಬೆಳ್ಳಿ ಬಟ್ಟೆ ತೊಡಿಸಿದಂತಿತ್ತು. ಮಂಜಿನ ಹನಿಗಳ ಜೊತೆ ಕಾವೇರಿ ದರ್ಶನ ಪಡೆದು ಭಕ್ತರು ಪುನೀತರಾದ್ರು. ಗೋಪಾಲ್ ಸೋಮಯ್ಯ, TV9 ಕೊಡಗು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.